ದಿನದ ಶಬತ್ ಪಾಠ ಶಾಲೆಯನ್ನು ತರ್ತಕ್ಕಂತ ಪ್ರಿಯ ನಿನ್ನ ದಾಸರನ್ನ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಕರ್ತ, ನಿನ್ನೆ ದಿವಸ ಹೇಳಿ ಕೊಟ್ಟಂತ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ವಾಕ್ಯಗಳು ಸ್ವಾಮಿ ಕರ್ತನೇ ಸ್ವಾಮಿ ನಮ್ಮ ಮನದಾಳದಲ್ಲಿ ಉಳಿದಿರುವಾಗ ದೇವ, ಈ ದಿನದ ಪಾಠಶಾಲೆಯನ್ನು ನಾವು ಕೇಳುವಾಗ ಅವರನ್ನು ಆಶೀರ್ವದಿಸು, ಬಲಪಡಿಸು. ಅವರ ಬಾಯಿಂದ ಬರತಕ್ಕಂತ ಮಾತುಗಳು ನಿನ್ನವುಗಳಾಗಿರ್ಲೆಂಬುದಾಗಿ ನಾನು ಪ್ರಾರ್ಥಿಸ್ತಕ್ಕಂಥವನಾಗಿದ್ದೇನೆ. ಈ ದಿನದ ಸಬ್ಬತ್ ಪಾಠಶಾಲೆಯನ್ನು ಕೇಳತಕ್ಕಂಥ ಎಲ್ಲರ ಕಿವಿಗಳನ್ನ ತೆರೆ ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಪ್ರತಿಯೊಳ್ಳ ತಂದೆಯೇ, ಈ ಸಮಯದಲ್ಲಿ ಕರ್ತ ನಮ್ಮನ್ನ ನಾವು ಸಜೀವ ಯಜ್ಞವಾಗಿ ನಿಮಗೆ ಸಮರ್ಪಣೆ ಮಾಡುವಾಗ ಈ ದಿನದ ಸಾಯಂಕಾಲದ ಆಶೀರ್ವಾದವನ್ನು ಪ್ರತಿಯೊಬ್ಬರೂ ಕೂಡ ಹೊಂದಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕಾಗಿ ಯೇಸು ಸ್ವಾಮಿಯವರ ದಿವ್ಯನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಿಸ್ಟರ್ ಗ್ರೇಸಿ ಸ್ಪೆಷಲ್ ಸಾಂಗ್ ಆಡ್ತೀರಾ? ಹಾಡಿ. ಸಹೋದರಿ ಗ್ರೇಸಿ ಅವರು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ಕರೆದ ಕರೆದ ಎಂದಿಗೂ ನಡೆಸುವ ಆಲೋಚನೆ ಹೇಳುವ ಕರ್ತನು ಆಶೀರ್ವದಿಸುವ. ಸಿಸ್ಟರ್ ವಾಯ್ಸ್ ಬ್ರೇಕ್ ಆಗ್ತಿದೆ, ನೆಟ್ವರ್ಕ್ ಇರೋ ಕಡೆ ಇಟ್ಕೊಳ್ಳಿ. ಹಲೋ, ಕೇಳಿಸ್ತಾ ಇದೆಯಮ್ಮ? ಈಗ ಕೇಳಿಸ್ತಿದೆ. ಗಿಡದ ಈಗಲೂ ಮಾಡಿದೆ ಮಾತನಾಡುವ ದೇವ ಎಲಿಯನಿರಲು ಎಲಿಯನಾವರಿರಲು ಕದಲಿಸದು ಸೇವೆಯು ಚಿಂತಿಸಲಿ ಕರೆದ ಪೌಲಶೀಲನನ್ನು ಅಂತೆ ಸೆರೆಮನೆ ಪ್ರಾರ್ಥಿಸು ಪ್ರೀಸಿ ಪೌಲನನ್ನು ಮಾಡಿದೆ ಸೆರೆಮನೆಸುವಂತೆ ಪ್ರೀಸಿದೆ. ಬಾಗಿಲಿದವು ನೆಟ್ವರ್ಕ್ ಇಶ್ಯೂ ಏನೋ ಇದೆ. ಈ ಒಂದು ಸಮಯದಲ್ಲಿ ವರಲಕ್ಷ್ಮಿ ಅವರು ಆಡ್ತಾರೆ, ಕೇಳಿ ನೋಡಿ. ದೇವರು ನಮ್ಗೆ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನು ಆಡಿಕೊಳ್ಳೋಣ. ಸೃಷ್ಟಿ ಬಾ, ಸೃಷ್ಟಿ ನನ್ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ ಆಧಾರ, ನನ್ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ ಐಶ್ವರ್ಯ ನೀನೇ,
ನನ್ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಆಧಾರ ನೀನೇ, ನನ್ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ, ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಬೇಟೆಗಾರನ ಬಲೆಯಿಂದಲೂ ಮರಣಾಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಾಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ ಏಸಯ್ಯ, ನನ್ನ ಕಾಪಾಡಿದವನು ನೀನೇ ಏಸಯ್ಯ, ತಪ್ಪಿಸಿದವನು ನೀನೇ ಏಸಯ್ಯ, ನನ್ನ ಕಾಪಾಡಿದವನು ನೀನೇ ಏಸಯ್ಯ, ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ, ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ, ನಿಮ್ಮೊರೆ ಹಾಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು, ನಿಮ್ಮೊರೆ ಹಾಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು, ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು, ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು, ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಆಮೇನ್. ಥ್ಯಾಂಕ್ ಯು ಸರ್. ಆಮೆನ್. ವಿಶೇಷ ಗೀತೆ ಹಾಡಿದಂತ ವರಲಕ್ಷ್ಮಿ ಅವರ ಕುಟುಂಬಕ್ಕೆ ಧನ್ಯವಾದಗಳು. ಈ ಒಂದು ಸಮಯವು ಸಭಾಶಾಲೆಯ ಪಾಠವನ್ನ ಕಲಿತಕ್ಕಂತ ಸಮಯವಾಗಿದೆ. ಬೋಧಕರಾದ ಪ್ರಸನ್ನ ಕುಮಾರ್ ಅವರು ಈ ದಿನದ ಸಭಾಶಾಲೆಯ ಪಾಠವನ್ನ ಕಲಿಸುವಂತವರಾಗಿದ್ದಾರೆ. ಈ ದಿನದ ಸಭಾಶಾಲೆಯ ಪಾಠವು ಈ ಪಾಠದ ಶೀರ್ಷಿಕೆ ಆಗಿದೆ ಪಸ್ಕ ಹಬ್ಬ. ಪಸ್ಕ ಹಬ್ಬದ ಕುರಿತಾಗಿ ಬೋಧಕರು ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಬೋಧಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿ ಪೂರ್ವಕವಾಗಿ ಆಹ್ವಾನಿಸುವಂತವಳಾಗಿದ್ದಾನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಭಾಶಾಲೆ ಪಾಠ ಕಲಿಸಲು ತಮ್ಮನ್ನು ಆಹ್ವಾನಿಸ. ಜಾಯಿನ್ ಆಗಿದ್ರು, ಮತ್ತೇನೋ ಸಮಸ್ಯೆ ಆಯ್ತು, ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಕಾಣಿಸುತ್ತೆ. ಇಲ್ಲ, ಬಂದಿದ್ರು ಪಾಸ್ಟರ್. ಅದೇ 2 ಸಾರಿ ಬಂದು ಹೋಯ್ತು.
ಎರಡು ಸಾರಿ ಜಾಯಿನ್ ಆಗಿ ಹೋಯ್ತು. ಫಸ್ಟ್ ಬಸವರಾಜ್ ಹತ್ರ ಸಾಂಗ್ ಆಡಿಸ್ತಾ ಇರಿ, ಒಂದ್ಸರಿ ಕಾಲ್ ಮಾಡಿ ಕೇಳೋಣ. ಓಕೆ. ಓಕೆ, ಇನ್ನೊಂದು ವಿಶೇಷ ಗೀತೆ ಕೇಳೋಣ. ಬಸವರಾಜ್ ವಡ್ಗಾಂವ್ ಅವರು ನಮ್ಮ ಜೊತೆಗಿದ್ದಾರೆ, ಸಹೋದರರು. ಅವರು ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಗ್ರೇಸ್ ಅವರು ಹಾಡ್ತಾ ಇದ್ರು, ಡಿಸ್ಟರ್ಬ್ ಆಯ್ತು ನೋಡಿ. ಇವಾಗ ಮುಂದುವರ್ಸಬಹುದು ಬೇಕಾದ್ರೆ. ಮಧ್ಯ ಅದೇ ಬೆಂಗಳೂರಲ್ಲಿ ಹಾಗಾಗಿ. ಸ್ವಲ್ಪ ಮೋಡದ ವಾತಾವರಣ ಇದೆ. ಕರ್ತನಿಗೆ ಸ್ತೋತ್ರ. ಯೇಸು ಬರುವನು ಬೇಗನು ಸಿದ್ಧರಾಗಿ, ಆತ್ಮದ ದೀಪವ ಬೆಳಗಿ ಶುದ್ಧರಾಗಿ. ಯೇಸು ಬರುವನು ಬೇಗನೆ ಬರುವನು, ಯೇಸು ಬರುವನು ಶುದ್ಧರಾಗಿರಿ, ಶುದ್ಧರಾಗಿರಿ. ಅಲ್ಲ ಬರುವ ತಿಳಿಯದೆ ಆಳಿಗುವುದು, ಒಡೆಯ ಬರುವ ಸಮಯ ತಿಳಿಯುವುದೇ ಆಳಿಗೆ ಒಡೆಯ ಬರುವ ಸಮಯ ಅಂತೇನು ಬರುವುದು ಸಿದ್ಧರಾಗಿರಿ. ಓ ಮನುಷ್ಯ ಅಂತೇ ನಿಜ ಆಗಿರಿ. ಓ ಮನುಷ್ಯ ಯೇಸು ಬರುವನು ಬೇಗನೆ ಬರುವನು ಸಿದ್ಧರಾಗಿರಿ. ಆತ್ಮದ ದೀಪವ ಹಾಕೊಂಡು ಶುದ್ಧರಾಗಿ. ಯೇಸು ಬರುವನು ಬೇಗನೆ ಬರುವನು ಸಿದ್ಧರಾಗಿರಿ, ಶುದ್ಧರಾಗಿ. ಅಭಿಷೇಕವೆಣ್ಣೆ ನಿಮಗೆ ಕೊಟ್ಟ ಬೆಳಗುತ್ತಲೇ ಇರಲಿ ಆತ್ಮದೀಪ. ಅಭಿಷೇಕ ಎಣ್ಣೆ ಕೊಟ್ಟನ ಬೆಳಗುತ್ತಲೇ ಆತ್ಮವೆಂಬ ಗಾಳಿ ದೀಪ. ಓ ಮನುಷ್ಯ ಗಾಳಿ ತಿರುಗಾಳಿ ಬಂದರು ಆರದಿರಲಿ ದೀಪ. ಓ ಮನುಷ್ಯ ಯೇಸು ಬರುವನು ಬೇಗನೆ ಶುದ್ಧರಾಗಿ, ಆತ್ಮದ ದೀಪ ಬೆಳಗಿಸಿಕೊಂಡು ಶುದ್ಧರಾಗಿರಿ. ಬರುವನು ಬೇಗನೆ ಬರುವನು, ಆತ ಬರುವನು ಸಿದ್ಧರಾಗಿರಿ. Coming, he is coming. Amen. ಆಮೇನ್. ಓಕೆ, ಸಹೋದರಿ ಸವಿತಾ. ಕೇಳಿದ್ರ? ಸಹೋದರಿ ಸವಿತಾ ಇದ್ದೀರಾ? ಓಕೆ, ಬಂದ್ರು. ರಾಜು ಅಷ್ಟು ಪ್ರಸನ್ನ. ತಗೊಳ್ಳಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಸರಿಯಾಗಿ. ಹೌದಾ? ಹಾ, ಯಾ, ಓಕೆ, ಥ್ಯಾಂಕ್ ಯು. ಓಕೆ, ಅವರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನಾವು ಇವತ್ತಿನ ಪಾಠವನ್ನು ಮುಂದುವರಿಸೋಣ. ಪಾಸ್ಟರ್ ಸಾಲಮನ್ ಅವರಿದ್ದಾರೆ.
ನಾಳೆ ನಾನ್ ಬೇಕಾದ್ರೆ ಜಾಸ್ತಿ ತಗೋತೀನಿ. ಓಕೆ 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 ಪಾಸ್ಟರ್ ಸಾಲಮನ್ ಇದ್ದಾರೆ. ಮಾಡ್ತೀನಿ. ಓಕೆ 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 ಥ್ಯಾಂಕ್ ಯು ಮಾಡ್ಬಿಡ್ತಾರೆ. ಓಕೆ ಓಕೆ ಸಾಲಮನ್ ಸಾಲಮನ್. ಫಸ್ಟ್ ತಗೋತಾರೆ. ಇಲ್ಲ ಓಕೆ. ಈಗ ನಾನು ಆಕ್ಚುಲಿ ನಾನು ವಿಡಿಯೋ ಆನ್ ಮಾಡೋದಿಲ್ಲ. ಈಗ ಆಯ್ತು, ಹಾಗೆ ತಗೊಳ್ಳಿ ಪಾಸ್ಟರ್. ಕೇಳಿಸ್ಕೊಳಕ್ಕೆ ನಾನು ರೆಡಿ ಆಗಿದ್ದು. ಓಕೆ ಓಕೆ. ಈ ಸಂಜೆ ವೇಳೆ ಈ ಕೂಟದಲ್ಲಿ ನಾವು ಪಸ್ಕ ಹಬ್ಬದ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಕೆಲವು ವಿಷಯಗಳನ್ನ ನಾವು ಗಮನದಲ್ಲಿಡ್ಬೇಕು. ಏನಂದ್ರೆ ಈ ಪಸ್ಕ ಹಬ್ಬದ ಒಂದು ಆಚರಣೆ ಮೊದಲನೇ ತಿಂಗಳಿನ 14ನೇ ದಿವಸಕ್ಕೆ ಇದು ಬೀಳ್ತದೆ. ಈಗ ಇದು ನಮ್ಮ ಇದರಲ್ಲಿ ಈ ಇಬ್ರಿಯರ ಕ್ಯಾಲೆಂಡರ್ ಪ್ರಕಾರವಾಗಿ ನೀವು ಗಮನಿಸುವಾಗ ಎಷ್ಟು ಜನಕ್ಕೆ ನೀವು ಫಾಲೋ ಮಾಡ್ತಿದ್ದೀರಾ ಗೊತ್ತಿಲ್ಲ. ಇದ್ರ ಬಗ್ಗೆ ಅವರ ಇಡೀ ವರ್ಷದಲ್ಲಿ 7 ಹಬ್ಬಗಳಿದೆ. ಮೊದಲು 4 ಹಬ್ಬಗಳು ಈ ವಸಂತ ಕಾಲದಲ್ಲಿ ಬರ್ತಕ್ಕಂಥದ್ದಾಗಿದೆ. ಅದು ಚೈತ್ರ ಮಾಸದಿಂದ ಹಿಡಿದು ಪ್ರಾರಂಭ ಆಗಿ 7ನೇ ತಿಂಗಳವರೆಗೂ ತಿಸ್ರಿ ಅಂತ ತಿಂಗಳು. 7ನೇ ತಿಂಗಳಲ್ಲಿ ಇನ್ನೊಂದು 3 ಹಬ್ಬಗಳಿವೆ. ಮೊದಲು ವಸಂತ ಕಾಲದಲ್ಲಿ 4 ಹಬ್ಬಗಳು, ಆಮೇಲೆ ಅದು ಸ್ಪ್ರಿಂಗ್ ಟೈಮ್ ಅಂತ ಹೇಳ್ತೀವಿ. ಇನ್ನೊಂದು ಬಂದು ಆಟಮ್ ಅಂತಂದ್ರೆ ಶರತ್ ಕಾಲ ಅಂತ ಹೇಳ್ತೀವಿ. ಶರತ್ ಕಾಲದಲ್ಲಿ ಅದು ಸೆಪ್ಟೆಂಬರ್ ಇಂದ ಶುರುವಾಗಿ ಮಾರ್ಚ್ ತಿಂಗಳಿನ ಕೊನೆಯವರೆಗೂ ಬರ್ತದೆ. ಇದು ಏನಪ್ಪಾ ಅಂತ ಹೇಳಿದ್ರೆ ಇದು ಚಳಿಗಾಲದ ಸಮಯ. ಈ ಏಪ್ರಿಲ್ ನಿಂದ ಶುರುವಾಗ್ತಕ್ಕಂಥದ್ದು, ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೂ ಶುರುವಾಗ್ತಕ್ಕಂಥದ್ದು. ಇದು ಹಿನ್ನೆಲೆ ಕೊಟ್ಟು ನಾನು ಮುಂದೆ ಹೋಗ್ತೀನಿ, ಯಾಕಂದ್ರೆ ಇದು ಸೆಟ್ಟಿಂಗ್ ನಿಮಗೆ ಗೊತ್ತಾಗ್ಬೇಕು ಯಾವ ಕಾಲಕ್ಕೆ. ಯಾಕಂದ್ರೆ ಯಾವ ಕಾಲದಲ್ಲಿ ಇದನ್ನ ಸ್ವಾಮಿ ಈ ಒಂದು ಆಚರಣೆಯನ್ನ ತಂದನು ಮತ್ತು ಅದರ ಉದ್ದೇಶ ಏನಾಗಿತ್ತು. ಓಕೆ, ಇದು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ಬೇಸಿಗೆ ಕಾಲವಾಗಿತ್ತು. ಓಕೆ, ಬೇಸಿಗೆ ಕಾಲದ ಸಂದರ್ಭದಲ್ಲಿ ಈ ಒಂದು ಹಬ್ಬವನ್ನು ಆಚರಣೆಗೆ ತರಲಿಕ್ಕೆ ಅಥವಾ ಚಳಿಗಾಲ ಹೋಗಿ ಬೇಸಿಗೆ ಕಾಲ ಶುರುವಾಗಿದೆ. ಆ ದಿವಸದಲ್ಲಿ ಸ್ವಾಮಿ ಹೇಳ್ತಾನೆ ಮೋಶೆ ಮತ್ತು ಆರೋನರ್ಗೆ, ಇದು ನಿಮಗೆ ಮೊದಲನೇ ತಿಂಗಳಾಗಿರ್ಬೇಕು. 12ನೇ ಅಧ್ಯಾಯದಲ್ಲಿ ಹೇಳ್ತದೆ ಇದು ಮೊದಲನೇ ತಿಂಗಳಾಗಿರ್ಬೇಕು. ಈ ಮೊದಲನೇ ತಿಂಗಳಿನಲ್ಲಿ ನೀವು ಏನ್ ಮಾಡ್ಬೇಕು, 10ನೇ ದಿವಸದಲ್ಲಿ ನೀವು ಒಂದು ಕುರಿಯನ್ನ ತೆಗೆದಿಡ್ಬೇಕು. ಇದನ್ನ ಚೆನ್ನಾಗಿ ನೀವು ಓದಿದಿರುವ ಅಥವಾ ಓದಿರ್ಬೇಕಿದ್ದನ್ನ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಈ 10ನೇ ದಿವಸದಲ್ಲಿ ಮೊದಲನೇ ತಿಂಗಳಿನ ಅಥವಾ ಚೈತ್ರ ಮಾಸ ಅಥವಾ ಇಬ್ರಿಯರ ಭಾಷೆನಲ್ಲಿ ನಾವು ಅಬೀಬ್ ಅಂತ ಹೇಳ್ತೇವೆ. ಅಬೀಬ್ ಅಥವಾ ನಿಸಾನ್. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ರಿ. ಅಬೀಬ್ ಅಥವಾ ನಿಸಾನ್ ಎಂಬಂತದ್ದು ಇದು ಮಾರ್ಚ್ ತಿಂಗಳಿನ ಮಧ್ಯಭಾಗದಿಂದ ಹಿಡಿದು ಏಪ್ರಿಲ್ ತಿಂಗಳಿನ ಮಧ್ಯಭಾಗದವರೆಗೂ ಬರುವಂತದ್ದಾಗಿದೆ. ಸೊ ಈ ತಿಂಗಳಿನಲ್ಲಿ ಇದು ನಿಮಗೆ ಪ್ರಥಮ ತಿಂಗಳಾಗಿರ್ಬೇಕು. ಈ ತಿಂಗಳಿನ 10ನೇ ದಿವಸದಲ್ಲಿ ನೀವು ಒಂದು ಕುರಿಯನ್ನ ತೆಗೆದಿಡಬೇಕು. 14ನೇ ದಿವಸದ ಸಂಜೆ ವೇಳೆಯಲ್ಲಿ ನೀವು ಈ ಕುರಿಯನ್ನ ಕತ್ತರಿಸಬೇಕು. ಈಗ ಈ ಮಾತುಗಳನ್ನ ನೀವು ಕೇಳಿದಾಗ ನಿಮ್ಗೆ ಇದಾಗುತ್ತೆ, ಏನಪ್ಪಾ ಅಂತ ಹೇಳಿದ್ರೆ ಇದು ಹೇಗೆ ನಮ್ಗೆ ನಿಖರವಾಗಿ ಇದು ಗೊತ್ತಾಗ್ತದೆ ಅಂತ ನೀವು ಹೇಳ್ಬಹುದು. ಇದರಲ್ಲಿ ಸಾಕಷ್ಟು ಇದು ವಚನಗಳು ಇದಾವೆ. ಅದೇನಪ್ಪಾ ಅಂತ ಹೇಳಿದ್ರೆ ಈ ಪಸ್ಕ ಹಬ್ಬ, ಆ ಪಸ್ಕ ಹಬ್ಬದ ಒಂದು ಆಚರಣೆ ಅಲ್ಲಿ ಪ್ರಾರಂಭವಾಯ್ತು. ಆ ಪ್ರಾರಂಭ ಆಗ್ತಕ್ಕಂತ ಒಂದು ವಿಧಾನವನ್ನ ನೀವು ನೋಡಿದಾಗ ಅಲ್ಲಿ ಸ್ವಾಮಿ ಹೇಳ್ತಾನೆ, ಆ ಕುರಿಯನ್ನು ನೀವು ಸಂಜೆ ವೇಳೆಯಲ್ಲಿ ಅದನ್ನ ಕತ್ತರಿಸಿ ಅದರ ರಕ್ತವನ್ನ ನೀವು ಮನೆ ಬಾಗಿಲುಗಳಿಗೆ ಹಾಗೆ ಸೈಡ್ ಪಟ್ಟಿಗೂ ಮತ್ತು ಮೇಲೆ ಇರ್ತಕ್ಕಂಥ ಪಟ್ಟಿಗೆ ನೀವು ಈ ರಕ್ತವನ್ನ ಪೋಕ್ಷಿಸ್ಬೇಕು. ಆ ಪೋಕ್ಷಿಸುವಾಗ್ಲೂ ಕೂಡ ಒಂದು ಗಿಡವನ್ನ ಹೇಳ್ತಾನೆ ಸ್ವಾಮಿ.
ಹಿಸೋಪ್ ಗಿಡ ಅಂತ ಹೇಳ್ತಾನೆ. ಆ ಹಿಸೋಪ್ ಗಿಡಕ್ಕೆ ರಕ್ತವನ್ನ ಅದ್ದಿ ನೀವೇನ್ ಮಾಡಬೇಕು, ಆ ಬಾಗಿಲುಗಳಿಗೆ ಹಚ್ಚಬೇಕು. ಸೊ ಇದರ ಮುಖಾಂತರವಾಗಿ ಏನಾಗುತ್ತೆ, ಆ ರಾತ್ರಿ ಹೊತ್ತಿನಲ್ಲಿ ಸಂಹಾರಕ ದೂತನು ಹಾದು ಹೋಗುವಾಗ ಯಾವ ಮನೆಯಲ್ಲಿ ರಕ್ತದ ಕಲೆಗಳು ಇರುವುದಿಲ್ವೋ ಅಥವಾ ರಕ್ತವನ್ನ ಪೋಷಿಸಿರೋದಿಲ್ವೋ ಆ ಮನೆಗಳಿಗೆ ಏನಾಗುತ್ತೆ, ಚೊಚ್ಚಲ ಮಕ್ಕಳು ಇಂದ ಹಿಡಿದು ಪ್ರಾಣಿಗಳವರೆಗೂ ಸಾಯ್ತಾರೆ. ಸೊ ಇದು ಉದ್ದೇಶ ಬಂದು ಇವರು ಇವತ್ತು ಹೊರಡುವಂತವ್ರಾಗ್ತಾ ಇದ್ದಾರೆ. ಇವತ್ತು ಇವರ ಆರಂಭ ಆಗ್ತಾ ಇದೆ ಅಲ್ಲಿಂದ. ಇವರು ಹೊರಡೋಣ ಅಥವಾ ಇವರು ಏನು ನಾವು ಇದಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದೇವೆ. ಮೊದಲು ನೀವು ನೆನಪಿರ್ಬೇಕು, ಒಂದು ಸಣ್ಣ ತಂಡವಾಗಿ ಸಣ್ಣ ಗುಂಪಾಗಿ ಇವರು ಹೊರಡ್ತಾ ಇಲ್ಲ. ಒಂದು ಕಮ್ಯುನಿಟಿ ಆಫ್ ಪೀಪಲ್ ಆರ್ ಹ್ಯಾವಿಂಗ್ ಎನ್ ಎಕ್ಸೋಡಸ್. ಅಂದ್ರೆ ಇವರು ಒಂದು ಒಂದು ಸಾಮೂಹಿಕವಾದಂತ ಒಂದು ಜನ. ಈಗ ಕೆಲವು ಮಂದಿ ಹೋದ್ರೆ ಅದು ಪ್ರವಾಸ ಅಂತ ಹೇಳ್ಬೋದು, ಆದ್ರೆ ಇಲ್ಲಿ ಒಂದು ಕಮ್ಯುನಿಟಿ, ಒಂದು ಜನಾಂಗವೇ ಹೊರಡ್ತಾ ಇದೆ. ಅವರ ಆಚರಣೆಗಳು, ಅವರ ವಿಚಾರಗಳು ಎಲ್ಲವೂ ಕೂಡ ಅವರ ಜೊತೆನಲ್ಲಿ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ನಾವು ಕಾಣ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ನೀವು ಮರಿಬೇಡಿ. ಇದು 1 ಕೊರಿಂಥದ 5ನೇ ಅಧ್ಯಾಯದ 7ನೇ ವಚನ ಹಾಗೂ 1 ಪೇತ್ರ 1ನೇ ಅಧ್ಯಾಯದ 19 ಮತ್ತು 20ನೇ ವಚನದಲ್ಲಿ ಇದನ್ನ ನಾವು ಕಾಣ್ತೇವೆ. ಇದರದ್ದು ಆಂಟಿಟೈಪ್. ಇದರ ಅಲ್ಲಿ ಪಸ್ಕ ಹಬ್ಬದ ಆಚರಣೆ ಏನನ್ನ ಸೂಚಿಸ್ತಾ ಇತ್ತು ಅಂತ ಹೇಳಿ 1 ಕೊರಿಂಥ 5:7 ಹೇಳ್ತದೆ. ಆಮೇಲೆ 1 ಪೇತ್ರ 1ನೇ ಅಧ್ಯಾಯ 19 ಮತ್ತು 20ನೇ ವಚನದಲ್ಲಿ ಇದು ಸ್ಪಷ್ಟವಾಗಿ ನಾವು ದಾಖಲಾಗಿದೆ. ಹೌದಂತೀರಾ? ಸೊ ಇದರಲ್ಲಿ ನಿಮ್ಗೆ ಯಾವ ಕನ್ಫ್ಯೂಷನ್ ಕೂಡ ಇರಬಾರ್ದು. ಆದ್ರೆ ಇಲ್ಲಿ ಇವತ್ತು ಯಾಕೆ ಹೊರಡ್ತಾ ಇದ್ದಾರೆ, ಇವತ್ತು ಅವರ ಹೊರಡಣವು ಬಂದು ಅಥವಾ ಅವರು ಹೊರಡ್ತಾ ಇರ್ತಕ್ಕಂಥದ್ದು ಅವರಿಗೆ ವಿಮೋಚನೆ ಆಗ್ತಕ್ಕಂಥದ್ದಾಗಿದೆ ಅಥವಾ ಅವರಿಗೆ ಬಿಡುಗಡೆ ಆಗ್ತಕ್ಕಂಥದ್ದಾಗಿದೆ. ಈ ಬಿಡುಗಡೆಯ ಕಾಲವು 2 ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳಬೇಕು. 2 ವಿಚಾರಗಳನ್ನ ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ತಕ್ಕಂಥವ್ರಾಗಿರ್ಬೇಕು. ಒಂದು, ಇಲ್ಲಿ ಈಗಾಗ್ಲೇ ನಮಗೆ ಗೊತ್ತಿರುವ ಹಾಗೆ 9 ಉಪದ್ರವಗಳು ಬಿದ್ದಿದಾವೆ. 9 ಉಪದ್ರವಗಳಲ್ಲಿ ಕೂಡ 2 ಜನಾಂಗಗಳಿಗೂ, ಯಾರಿಗೆ ಇಸ್ರಾಯೇಲ್ರಿಗೂ ಮತ್ತು ಐಗುಪ್ತ ದೇಶದವರಿಗೆ ಭಯ ಉಂಟಾಗಿದೆ. ಮರಿಬೇಡ್ರಿ, ಏನಾಗಿದೆ, ಅವರಲ್ಲಿ ಭಯ ಆಗಿದೆ. ಈಗ ಮುಂದೆ ಏನ್ ಸಂಭವಿಸಕ್ ಹೋಗುತ್ತೋ ಅಥವಾ ಮತ್ತೊಂದು ರಾತ್ರಿಯನ್ನ ಕಳೆದು, ಇವಾಗ ಇರಾನ್ ಮತ್ತು ಇಸ್ರೇಲ್ ವಾರಲ್ಲಿ ಯುದ್ಧದಲ್ಲಿ ರಾತ್ರಿ ಹೊತ್ತದಲ್ಲಿ ಬಾಂಬ್ಗಳು ಬೀಳ್ತಾ ಇರ್ತವೆ. ಅವರು ಯಾರ ಮೇಲೆ ಬೀಳ್ತದೋ ಯಾವಾಗ ಬೀಳ್ತದೋ ಒಂದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅವರು ಬಾಂಬ್ ಶೆಲ್ಟರ್ ನಲ್ಲಿ ಹೋಗಿ ಇಡೀ ರಾತ್ರಿಯನ್ನ ಕಳೀತಾರೆ. ನೋಡಿ, ಅಂತ ಶೆಲ್ಟರ್ಗಳು ಇವ್ರಿಗಿಲ್ವೇ? ಇವ್ರೇನಿದ್ರು ಹೋಗಿ ಅವರು ಯಾವ ಉಪದ್ರವ ನಾಳೆ ಮುಂಜಾನೆ ಬೀಳ್ತದೋ ಗೊತ್ತಿಲ್ಲ, ಏನ್ ತೊಂದರೆ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಇವಾಗ ಅವರೆಲ್ಲರೂ ಕೂಡ ಹೊರಡಲಿಕ್ಕೆ ಸಿದ್ಧವಾಗಿದ್ದಾರೆ. ಹೊರಡಲಿಕ್ಕೆ ಏನು ಸಿದ್ಧವಾಗಿದ್ದಾರೆ, ಇದು ಇವ್ರಿಗೆ ಇವತ್ತು ಒಂದು ದೊಡ್ಡ ಒಂದು ವಿಮೋಚನೆಯನ್ನು ಉಂಟು ಮಾಡುವಂತ ಒಂದು ಕಾಲ ಇದು. ವಿಮೋಚನೆಯನ್ನ ಉಂಟು ಮಾಡುವಂತ ಒಂದು ಕಾಲ. ಈಗ ಮನ್ಸಲ್ಲಿ ಇಟ್ಕೊಳ್ರಿ, ಇದು ಬಂದು ಯಾರಿಗ್ ಭಯ ಹುಟ್ಟಿಸ್ತಾ ಇದೆ? ಐಗುಪ್ತ ದೇಶದವ್ರಿಗೆ ಭಯ ಹುಟ್ಟುತ್ತಾ ಇದೆ. 2ನೇದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಉದ್ದೇಶ ಪೂರ್ವಕವಾಗಿ ಇಲ್ಲಿ ಇಸ್ರಾಯೇಲ್ರು ಇವಾಗ ಹೊರಡಲಿಕ್ಕೆ ಸಿದ್ಧವಾಗಿದ್ದಾರೆ. ದೇ ಆರ್ ಗೋಯಿಂಗ್ ಔಟ್ ಫ್ರಮ್ ಈಜಿಪ್ಟ್ ವಿತ್ ಎ ಪರ್ಪಸ್. ಇಲ್ಲಿ ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ಇಸ್ರಾಯೇಲ್ರು ಇವಾಗ ಏನಾಗ್ತಾ ಇದ್ದಾರೆ, ಅವರು ಸಾಮೂಹಿಕವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೊರಡ್ತಾ ಇದ್ದಾರೆ. ಅವ್ರ ಉದ್ದೇಶ ಇದೆ. ಅದರಲ್ಲಿ ಇವ್ರಿಗೂ ಕೂಡ ಭಯ ಇದೆ, ಅವ್ರಿಗೂ ಕೂಡ ಭಯ ಇದೆ. ನೀವು ಮುಂದೆ ವಚನಗಳನ್ನ ಓದ್ತಾ ಹೋಗ್ಬೇಕಾದ್ರೆ ಅಲ್ಲಿ ಹೇಳುತ್ತೆ, ಅವ್ರ ಜೊತೆನಲ್ಲಿ ಬಹುಸಂಖ್ಯಾ ಜನರು ಕೂಡ ಹೋದ್ರು. ಮಿಸಸ್ ವೈಟಮ್ನವರು ಬರೀತಾರೆ, ಪುಟ ನಾನು ಸಿದ್ಧವಾಗಿರ್ಲಿಲ್ಲ ಹೇಳಿ, ಅದು ಓದಿದ್ದೀನಿ ನಾನು. ಆ ಪಾಸ್ ಓವರ್ ಎಂಬಂತ
ಪೇಟ್ರಿಯಾಕ್ಸ್ ಅಂಡ್ ಪ್ರಾಫಿಟ್ಸ್ ಎಂಬಂತ ಪುಸ್ತಕದಲ್ಲಿ ಪಾಸ್ ಓವರ್ ಅಂತ ಒಂದು ಸಬ್ಜೆಕ್ಟ್ ಇದೆ ನೋಡಿ. ಪ್ಲೇಗ್ಸ್ ಆದ್ಮೇಲೆ ಪಾಸ್ ಓವರ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ನ ಮೊದಲನೇ ಭಾಗದಲ್ಲೇನೆ ಮಿಸಸ್ ವೈಟನ್ ಅವರು ಬರೀತಾರೆ. ಏನಂತ ಹೇಳಿದ್ರೆ, ಇವರು ಇಸ್ರಾಯೇಲ್ರನ್ನ ಉದ್ದೇಶ ಪೂರ್ವಕವಾಗಿ ಹೊರಡ್ತಾ ಇದ್ದಾರೆ. ಆದರೆ ಅವರ ಜೊತೆಯಲ್ಲಿ ಬಹುಸಂಖ್ಯೆ ಜನ, ನೋಡಿ ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಅದರಲ್ಲೂ ಕೂಡ ಇಸ್ರಾಯೇಲ್ರಲ್ಲೂ ಕೂಡ ಎಷ್ಟೋ ಮಂದಿ ನಂಬಿಕೆಯಿಂದ ಭಕ್ತಿ ಪೂರ್ವಕವಾಗಿ ಹೌದು ನಾವು ಹೊರಡಬೇಕು ಎಂಬಂತ ಉದ್ದೇಶದಿಂದ ಅವ್ರು ಹೊರಡ್ತಾ ಇದ್ದಾರೆ. ಆದರೆ ಅಲ್ಲಿ ಇನ್ನು ಉಳಿದಂತ ಜನ ನಾವು ಬಿಟ್ರೆ ಸಾಕಲ್ಲಪ್ಪ, ಏನೋ ಇಲ್ಲಿಂದ ಹೊರಟ್ರೆ ಸಾಕು, ಯಾಕಂದ್ರೆ ನಾವು ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ದೇವೆ, ಈ ಕಷ್ಟಗಳಿಂದ ನಾವು ಹೇಗೋ ಮಾಡಿ ಪಾರಾಗ್ಬೇಕು ಎಂಬಂತ ಉದ್ದೇಶ ಒಂದು ಜನರು ಇಸ್ರಾಯೇಲ್ರಲ್ಲಿ ಹೇಳ್ತಾ ಇರೋದು. ಇನ್ನೊಂದು ಜನರು ದೇವ್ರು ನಮ್ಮನ್ನ ಬಿಡಿಸಿದಾನೆ, ನಾವು ಹೊರಡಬೇಕು, ನಾವು ವಿಮೋಚನೆಯಾಗಿ ನಮ್ಮ ದೇವರಿಗೆ ನಾವು ಏನೋ ಅರಿಕೆ ಹೊತ್ತು ಆತನಿಗೆ ಯಜ್ಞ ಹೋಮಗಳನ್ನ ಸಮರ್ಪಿಸಬೇಕು. ಯಾಕಂದ್ರೆ ನಮ್ಮ ಪೂರ್ವಿಕರು ಹಿಂದೆ ಮಾಡ್ತಾ ಇದ್ರು, ಆದ್ರೆ ಇವಾಗ ನಮ್ಗೆ ಯಾವ ಯಜ್ಞ ಹೋಮಗಳಿಲ್ಲ, ಆತನಿಗೆ ಆರಾಧನೆ ಮಾಡ್ತಕ್ಕಂಥ ಸಮಯ ಇಲ್ಲ. ಹಾಗಾಗಿ ನಾವು ಹೊರಡೋಣ ಎಂಬುದಾಗಿ ಇಸ್ರಾಯೇಲ್ರಲ್ಲಿ 2 ಗುಂಪು. ಆಮೇಲೆ ಇಲ್ಲಿ ಈ ಬಹುಸಂಖ್ಯೆ ಜನ ಹೋದ್ರಲ್ಲ, ಅದರಲ್ಲಿ 3 ತರವಾದಂತ ಗುಂಪುಗಳಿದೆ, 3 ತರವಾದಂತ ಆಲೋಚನೆಯ ಜನರು. ಒಂದು ಜನ ಭಯದಿಂದ ಹೊರಡ್ತಾ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಯಾವ ಉಪದ್ರವ ನಮ್ಮ ಮೇಲೆ ಬರ್ತದೋ ಗೊತ್ತಿಲ್ಲ, ಅದಕ್ಕೆ ನಾವು ಹೊರಟು ಬಿಡೋಣ ಇಲ್ಲಿಂದ ಅಂತ ಹೇಳಿ ಒಂದು ಗುಂಪು. ಎರಡನೇ ಗುಂಪಿನವ್ರು ಏನಂತಂದ್ರೆ, ಈ ಇಸ್ರಾಯೇಲ್ರ ಕ್ಯಾಂಪ್ ನಲ್ಲಿ ಅಥವಾ ಗೋಷನ್ ಪ್ರಾಂತ್ಯದಲ್ಲಿ ಇವ್ರಿಗೆ ಯಾವ ಉಪದ್ರವಗಳು ಬರ್ಲಿಲ್ಲ. ಅದಕ್ಕೆ ಕೆಲವರು ಏನ್ ಮಾಡ್ಕೊಂಡ್ರು, ನಾವು ಇಸ್ರಾಯೇಲ್ರ ಗುಂಪಲ್ಲಿ ಸೇರ್ಕೊಂಡ್ಬಿಟ್ರೆ ನಾವು ಕೂಡ ಸುರಕ್ಷಿತವಾಗಿರ್ತೀವಲ್ಲ ಎಂಬಂತ ಆಲೋಚನೆ ಒಂದು ಗುಂಪಿನವರು. ಎರಡನೇ ಗುಂಪಿನವರು. ಮೂರನೇ ಗುಂಪಿನವ್ರು ಏನಪ್ಪಾ ಅಂತ ಹೇಳಿದ್ರೆ, ನಾವು ಇಲ್ಲಿಂದ ಏನ್ ಮಾಡೋಣ, ಯಾಕಂದ್ರೆ ನಮ್ಮ ಇಲ್ಲಿ ಇದ್ದು ಸಾಕಾಗಿದೆ, ನಮಗೆ ಬಿಡುಗಡೆ ಬೇಕಾಗಿದೆ, ನಮ್ಗೆ ಇವರ ಫರೋಹನ ಏನೋ ಕೆಟ್ಟ ಆಡಳಿತ ನಮಗೆ ಸಾಕಾಗಿದೆ. ನೀವು ನೆನ್ಪಿರ್ಬೋದು, ಈಗ ಯಾವುದು ಇರಾನ್ ದೇಶದಲ್ಲಿ ಇವತ್ತು ಹಾಗೆ ಆಗಿರೋದು. 40 ವರ್ಷಗಳ ದುಷ್ಟ ಆಡಳಿತ, ಏನೋ ದುಷ್ಟ ಆಡಳಿತದಿಂದ ಇವತ್ತು ಎಷ್ಟೋ ಜನ ಬೇಸತ್ತು ಇವತ್ತು ಇನ್ನೊಂದು ಏನು ರಾಜ್ಯವನ್ನ ಅಥವಾ ಇನ್ನೊಂದು ಆಡಳಿತವನ್ನ ಕೆಡವು ಹಾಕಿ ಬಂದ್ರಲ್ಲ, ಇವರು ದುಷ್ಟವಾಗಿ ಆಡಳಿತ ಮಾಡ್ತಾ ಇದ್ರು 40 ವರ್ಷ. ಅದರಿಂದ ಇವರು ಏನೇ ಆಲೋಚನೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇರಾನ್ ಅವರು ನಮಗೆ ಬಿಡುಗಡೆ ಆದ್ರೆ ಸಾಕು, ನಮಗೆ ಇನ್ನೊಬ್ರು ಒಳ್ಳೆ ಆಡಳಿತ ಬಂದ್ರೆ ಸಾಕು, ಅಥವಾ ಹಿಂದೆ ಇದ್ದಂತ ರಾಜನ ಮನೆತನದವರು ನಮ್ಮನ್ನು ಆಡಳಿತ ಮಾಡಿದ್ರೆ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿರ್ಬೋದು ಎಂಬಂತ ಆಲೋಚನೆ ಇವತ್ತು ಇರಾನ್ ದೇಶದಲ್ಲಿ ಉಂಟಾಗಿದೆ. ಅದೇ ರೀತಿಯಾಗಿ ಇವತ್ತು ಕೂಡ ಇಲ್ಲಿ ಇಸ್ರಾಯೇಲ್ ಐಗುಪ್ತ ದೇಶದವರಲ್ಲಿ 3 ತರವಾದಂತ ಗುಂಪುಳ್ಳವರು. ಆದ್ರೆ ಸ್ವಾಮಿ ಮಿಸಸ್ ವೈಟಮ್ನವ್ರು ಹೇಳ್ತಾರೆ, ಈ ಏನು ಈ 3ನೇ ಗುಂಪು ಇದಾರಲ್ಲ, ಈ 3ನೇ ಗುಂಪಿನವರು ಅವರು ಇಸ್ರಾಯೇಲರಿಗೆ ದೇವರ್ ಆಲ್ವೇಸ್ ಸ್ನೇರ್ ಟು ದಿ ಇಸ್ರಾಯಲೈಟ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ತಮ್ಮ ದುಷ್ಟ ಆಲೋಚನೆಗಳನ್ನೆಲ್ಲ ತಗೊಂಡ್ ಬರ್ತಾ ಇದ್ದಾರೆ ಅವ್ರ ಜೊತೆನಲ್ಲಿ. ಇಸ್ರಾಯೇಲ್ರಾದ್ರೂ ಉದ್ದೇಶ ಪೂರ್ವಕವಾಗಿ ಹೋಗ್ತಾ ಇದ್ದಾರೆ. ಇಸ್ರಾಯೇಲ್ರಾದ್ರೂ ಒಂದು ಸ್ವಾಮಿಯ ಒಂದು ಕರೆ ಕೊಟ್ಟು ಅಲ್ಲಿ 3 ಭಾಗಗಳಲ್ಲಿ ಒಂದು ಪದವನ್ನ ನೀವು ಕೇಳಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಅಲ್ಲಿ ಅರೋನ ಮೋಶೆ ಹೇಳಿದಂತೆಯೇ ಎಲ್ಲಾ ಇಸ್ರಾಯೇಲರು ಕೂಡ ಮಾಡಿದ್ರು ಅಂತ ಹೇಳುತ್ತೆ. 3 ಕಡೆಗೆ ಹೇಳುತ್ತೆ ಅದು ಪದ. ಅಂದ್ರೆ ಲೆಕ್ಕ ಹಾಕ್ರಿ, ಎಷ್ಟೋ ಜನ ಇವರು ನೋಡಿ, ಅವಾಗ ಯಾವ ಏನೋ ಸಂಪರ್ಕ ಮಾಡ್ತಕ್ಕಂತ ವಿಧಾನಗಳು ಯಾವ್ದು ಇರ್ಲಿಲ್ಲ, ಹೌದಲ್ಲ? ಈಗಾದ್ರೂ ಮೈಕ್ ಇದಾವೆ, ಅಥವಾ ರೇಡಿಯೋಗಳಿದೆ, ಟಿವಿಗಳಿದೆ, ಬೇರೆ ಅನೇಕ ಮಾಧ್ಯಮಗಳಿದೆ. ತಪ್ಪಿತು ಅಂತಂದ್ರೆ ಇವತ್ತು ಮೆಸೇಜ್ಗಳು ಕೊಡ್ಬೋದು, ವಾಟ್ಸ್ಆಪ್ ಅಲ್ಲಾಗ್ಲಿ, ಫೇಸ್ಬುಕ್ ಅಲ್ಲಾಗ್ಲಿ, ಇವತ್ತು ಬೇರೆ ನಾನಾ ವಿಧವಾದಂತ ವಿಧಾನಗಳಿದೆ. ಆವಾಗ ಏನಿರುತ್ತಂದ್ರೆ ಏನಿರ್ಲಿಲ್ಲ. ಅವಾಗ ಹಲಿಗೆ ಬಾರಿಸಿ ಅಥವಾ ತುತ್ತೂರಿಗಳ ಶಬ್ದದಿಂದ ಅವರ ಜನಗಳನ್ನ ಮನಸ್ಸನ್ನ ತಗೊಳ್ತಾ ಇದ್ರು. ನಮಗ್ ನೆನ್ಪುದ, ನಮ್ಮ ಊರಲ್ಲೂ ಕೂಡ ಏನೋ ಒಂದು ಸುದ್ದಿಯನ್ನು ಸಾರ್ಬೇಕಾದ್ರೆ
ನಮ್ಮ ಮಾದರೋಣಿಯಿಂದ ಒಬ್ರು ಇದನ್ನ ಬಾರಿಸ್ತಿದ್ರು, ಒಂದು ಅಳಿಗೆ ಬಾರಿಸ್ಕೊಂಡು ಬರ್ತಿದ್ರು, ನೋಡ್ರಪ್ಪ ನೋಡ್ರಿ ಅಂತ ಹೇಳಿ. ಸೊ ಆ ರೀತಿ ಇವರು ತುತ್ತೂರಿಗಳನ್ನ ಶಬ್ದದಿಂದ ಜನಗಳ ಮನಸ್ಸನ್ನ ಸೆಳೆದು ಅವರಿಗೆ ವಿಚಾರಗಳನ್ನ ಸಾಗ್ತಾ ಇದ್ರು. ನೋಡಿ, ಸ್ವಲ್ಪ ಆಲೋಚನೆ ಮಾಡಿ, ಇಲ್ಲಿ 6 ಲಕ್ಷ ಕಾಲಾಳುಗಳಿದ್ದಾರೆ. ಅದ್ರಲ್ಲಿ ಹೆಣ್ಮಕ್ಳು ಎಷ್ಟು, ಮಕ್ಕಳು ಎಷ್ಟು, ಬರೀ ಗಂಡಾಳುಗಳು 6 ಲಕ್ಷ ಜನ. ಸಾಮಾನ್ಯವಾದಂತ ಹೊರಡೋಣ ಅಲ್ಲ ಇದು. ಇಟ್ ಈಸ್ ಅ ಗ್ರೇಟ್ ಮೂವ್ಮೆಂಟ್. ಇದು ಏನಪ್ಪಾ ಅಂತ ಹೇಳಿದ್ರೆ, ಅವರಿಗೆ ಬಿಡುಗಡೆ ಎಂಬಂತದ್ದು ಅವ್ರ 400 ವರ್ಷಗಳ ತನಕ. ಈ 400 ವರ್ಷಗಳ ಇತಿಹಾಸ ಅಂತ ಹೇಳುವಾಗ ಸುಮಾರು 2-3 ಉದಾಹರಣೆಗಳಿದೆ. ನೀವು ಕೇಳಿದಿರೋ ಗೊತ್ತಿಲ್ಲ. ಒಂದು ಇದನ್ನ ಎಕ್ಸ್ಟ್ರಾ ವಿಚಾರವನ್ನು ಹೇಳ್ತಾ ಇದ್ದೀನಿ, ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಇದು ಯಾಕೆ 400 ವರ್ಷಗಳು ಅಂತ ಹೇಳುವಾಗ, ಅಲ್ಲಿ ಯಾವುದು ಎರಿಕೋ ಪಟ್ಟಣದಲ್ಲಿ ಯೆಹೋಶುವನ ಒಂದು ಶಾಪ ಆಗ್ತಾನೆ, ಗೊತ್ತಂದ್ರೆ ಎರಿಕೋ ಪಟ್ಟಣಕ್ಕೆ. ಅದು ಯಾವಾಗ ಪರಿಪೂರ್ಣ ಆಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಅದನ್ನ ಕಟ್ಲಿಕ್ಕೆ ಬರ್ತಕ್ಕಂಥವನು ತನ್ನ ಮೊದಲನೇ ಮಗನನ್ನ ಕಳ್ಕೊಳ್ತಾನೆ, ಬಾಗಿಲನ್ನ ಕೂರಿಸುವಾಗ 2ನೇ ಮಗನನ್ನ ಕಳ್ಕೊಳ್ತಾನೆ ಅಂತ ಹೇಳ್ತದೆ. 1 ಅರಸುಗಳಲ್ಲಿ 16ನೇ ಅಧ್ಯಾಯದಲ್ಲಿ ಕಾಣಿಸುತ್ತೆ. ಅಲ್ಲಿ ಒಬ್ಬ ರಾಜನ ಬರ್ತಾನೆ, ಹಿಯೇಲನು ಅಂತ. ಆ ಹಿಯೇಲ್ ರಾಜ ಅಂದ್ರೆ ಆ ದಿನಕ್ಕೂ ಮತ್ತು ಯೆಹೋಶುವನ ನುಡಿದಂತ ಪ್ರವಾದನೆ ನುಡಿಗೂ 400 ವರ್ಷಗಳಿತ್ತು. ಅದು ಒಂದು. 2ನೇದು, ಮೋಶೆಗೆ ಸ್ವಾಮಿ ಹೇಳಿರ್ತಾನೆ, ಈ ಅಮಾಲೇಕ್ಯರನ್ನ ಸಂಹಾರ ಮಾಡು, ಇವರ ಹೆಸರು ಭೂಮಿಯ ಮೇಲೆ ಇಲ್ಲದಂತೆ ಮಾಡು. ಸೊ ಅಂದಿನಿಂದ ಹಿಡಿದು ಸೌಲನ ತನಕ 400 ವರ್ಷಗಳು ಆಗುತ್ತೆ. ನೋಡಿ, ಈ 400 ವರ್ಷ ಎಷ್ಟು ಇತಿಹಾಸಗಳನ್ನ ಹೊಂದಿದೆ ಅಂತ ಹೇಳಿದ್ರೆ, ಇವತ್ತು ಇಸ್ರಾಯೇಲ್ರ ಬಿಡುಗಡೆಯಲ್ಲಿ ಇವತ್ತು 400 ವರ್ಷ ಐಗುಪ್ತ ದೇಶದಲ್ಲಿ ವಾಸವಾಗಿದ್ದು 30 ವರ್ಷ ಸಮೃದ್ಧಿಯಾದಂತ ಜೀವಿತವನ್ನ ಅನುಭವಿಸೋರು 400 ವರ್ಷ ಕಷ್ಟಕರವಾದಂತ ಜೀವಿತವನ್ನ ಅನುಭವಿಸ್ಕೊಂಡು ಇವತ್ತು ಹೊರಡುವುದಕ್ಕೆ ಸಿದ್ಧವಾಗಿದ್ದಾರೆ. ಪ್ರಿಯ ದೇವ ಜನರೇ, ಇಲ್ಲಿ ಈ ಅಂಕಿ ಅಂಶಗಳನ್ನ ನಿಮಗೆ ಕೊಟ್ಟಿದ್ದು ನಾನು ಸಿದ್ಧನಾಗಿ ಬಂದಿರಲಿಲ್ಲ. ಆದ್ರೆ ಕೆಲವೊಂದು ಮಹತ್ವವಾದಂತ ಕಾರ್ಯಗಳು ಇದರಲ್ಲಿ ನಡೀಬೇಕಾಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ದೇವರು ತಾನು ಈ ಜನಾಂಗದವರನ್ನ ನಡೆಸ್ಕೊಂಡು ಹೋಗ್ತಾನೆ, ಇವರನ್ನ ಸಂರಕ್ಷಿಸ್ತಾನೆ, ಇವರ ಕಷ್ಟಗಳಿಗೆ ಸ್ಪಂದಿಸ್ತಾನೆ. 1. 2ನೇದು, ನಾನೇ ಯೆಹೋವ ದೇವರು ನಿಮ್ಮ ವಿಮೋಚಕನು ಎಂಬುದಾಗಿ ಎಲ್ಲಾ ಜನರು ಕೂಡ ತಿಳ್ಕೊಳ್ಬೇಕಾಗಿತ್ತು. ಇದು ಇಸ್ರಾಯೇಲರಲ್ಲೂ ಕೂಡ ಹೌದು, ಆಮೇಲೆ ಯಾರು ಐಗುಪ್ತ ದೇಶದವರಿಗೂ ಕೂಡ ಹೌದು. ಯೆಹೋವನೊಬ್ಬನೇ ದೇವರು, ಆತನು ಇಡೀ ಲೋಕವನ್ನ ಸೃಷ್ಟಿ ಮಾಡಿದಾನೆ, ಮನುಷ್ಯರನ್ನ ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದಾನೆ, ಅವರನ್ನ ಸಂರಕ್ಷಿಸುವ ಆತನು ಇದೇ ಯೆಹೋವ ದೇವರು. ಪ್ರಾಣಿ ಪಕ್ಷಿ ಗಿಡ ಮರ ಕಲ್ಲುಗಳು ಇವು ದೇವರುಗಳಲ್ಲ, ಈ ದೇವರುಗಳು ನಿಮ್ಮನ್ನ ರಕ್ಷಣೆ ಮಾಡುವುದಿಲ್ಲ ಎಂಬಂತ ಸಂದೇಶವನ್ನ ಯಾರಿಗೆ, ಐಗುಪ್ತ ದೇಶದವರಿಗೆ ಈಗಾಗಲೇ ನಾವು 9 ಉಪದ್ರವಗಳಲ್ಲಿ ಕಂಡಿದ್ದೇವೆ. ಇನ್ನೊಂದು ಕೊನೆ ಈ ಉಪದ್ರವದಲ್ಲಿ ಸ್ವಾಮಿಯ ಒಂದು ಮಹತ್ವವಾದಂತ ಕಾರ್ಯವು ತನ್ನ ಹಸ್ತದಡಿಯಲ್ಲಿ ಇರ್ತಕ್ಕಂತ ಶಕ್ತಿಯನ್ನ ಇವತ್ತು ಆತನ ಪ್ರದರ್ಶನ ಮಾಡಬೇಕಾಗಿದೆ. ನೋಡಿ ಪ್ರಿಯ ದೇವ ಜನರೇ, ಇವತ್ತು ನಾವು ಕೂಡ ಒಂದು ಈ ಕಾನಾನ್ ದೇಶಕ್ಕೆ ನಾವು ಪ್ರಯಾಣ ಮಾಡ್ಬೇಕಾಗಿದೆ. ಹಾಲು ಜೇನು ಹರಿಯುವಂತ, ನೋಡಿ ಇದರಲ್ಲಿ ಒಂದು 3 ರೈಮಿಂಗ್ ಪದಗಳಿದೆ. ಅವರು ಕಹಿಯಾದ ಪಲ್ಯಗಳನ್ನ ಊಟ ಮಾಡಬೇಕು ಅಂತ ಹೇಳಿದ್ರು, ಹೌದಾ? 12ನೇ ಅಧ್ಯಾಯದ ವಿಮೋಚನೆ ಕಾಂಡದಲ್ಲಿದೆ. ಅದರಲ್ಲಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕಹಿಯಾದಂತ ಅನುಭವಗಳು ಏನಾಗ್ತವೆ, ಅವು ಬೆಟರ್ ಡೇಸ್, ಮುಂದೆ ಬೆಟರ್. ಇವತ್ತು ಬಿಟರ್ ಆಗಿದೆ, ನಾಳೆ ಬೆಟರ್ ಡೇಸ್, ಆಮೇಲೆ ಮುಂದಿನ ಕಾಲಗಳಲ್ಲಿ ಅದು ಹಾಲು ಜೇನು ಹರಿಯುವಂತ ಸ್ವೀಟರ್ ಡೇಸ್. ಈ ದಿನಗಳಿಗೆ ಸ್ವಾಮಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಿಟರ್ ಕಹಿಯಾಗಿರ್ತು ನಿಮ್ಮ ಅನುಭವಗಳು, 400 ವರ್ಷಗಳ ತನಕ ನಿಮ್ಗೆ ಜೀವಿತವೇ ಕಹಿಯಾದಂತ ಜೀವಿತ. ಇದನ್ನ ನೀವು ವಂಶ ಪಾರಂಪರಿಕವಾಗಿ ಈ ವಿಚಾರಗಳನ್ನ ಜನಗಳಿಗೆ ನೀವು ತಿಳಿಸ್ಬೇಕು, ನಿಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಯಾಕಂದ್ರೆ ದೇವರು ಕಹಿಯಾದಂತ ಅನುಭವಗಳನ್ನ ಆತನು ಉತ್ತಮವಾದಂತ ರೀತಿಯಲ್ಲಿ ಉತ್ತಮವಾದಂತ ಜೀವಿತ ಕಾಲಗಳನ್ನ, ಬೆಟರ್ ಡೇಸ್
ಆಮೇಲೆ ಉತ್ತಮವಾದಂಥದ್ದು ಮಾತ್ರವಲ್ಲ, ಮುಂದಿನ ಕಾಲಗಳಲ್ಲಿ ನಿಮ್ಗೆ ಹಾಲು ಜೇನು ಸಿಹಿಯಾದಂತ ಪ್ರದೇಶಗಳನ್ನ ಅಥವಾ ಸಿಹಿಯಾದಂತ ಅನುಭವಗಳನ್ನ, ನೀವು ಯಜ್ಞ ಹೋಮಗಳನ್ನ ನಿಮ್ಮ ದೇವರಿಗೆ ಅರ್ಪಿಸಿಕೊಂಡು ದೇವರು ನಿಮ್ಮ ಜೊತೆಯಲ್ಲಿ ವಾಸವಾಗಿದ್ದುಕೊಂಡು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ ಎಂಬಂತ ಒಂದು ಆಲೋಚನೆಯನ್ನ ಇದುವರೆಗೂ ಕೂಡ ನೋಡಿ, ಅವ್ರ ದೇವರಿಲ್ಲ ಅವ್ರ ಹತ್ರದಲ್ಲಿ, ಅವ್ರ ದೇವರ ಆಲೋಚನೆ ಇಲ್ಲ ಅವ್ರಿಗೆ, ದೇವರ ಬಗ್ಗೆ ಅವ್ರಿಗೆ ಏನೋ ಅನುಕೂಲ ಇಲ್ಲ, ದೇವರನ್ನ ಯೋಚನೆ ಮಾಡಕ್ಕೆ ಸಮಯ ಇಲ್ಲ. ಫರೋವನ ಕಠಿಣವಾದಂತ ಕಾಲಗಳನ್ನ ಅನುಭವಿಸ್ಕೊಂಡು ಇವತ್ತು ಸತ್ಯ ದೇವರನ್ನ ಆರಾಧನೆ ಮಾಡಬೇಕು ಎಂಬಂತ ವಿಚಾರವನ್ನ ಫರೋವನ ಮುಂದೆ ಇಟ್ಕೊಂಡು ಇವತ್ತು ಆ ರಾತ್ರಿಯಲ್ಲಿ ಅವರು ಹೊರಡಲಿಕ್ಕೆ ಸಿದ್ಧವಾಗಿದ್ದಾರೆ. ಇವತ್ತಿನ ಒಂದು ಈ ಪಾಠದಲ್ಲಿ ಪ್ರಿಯರೇ ನಾವು ತಿಳ್ಕೊಳ್ಬೇಕಾಗಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಸಂಹಾರಕನು ಯಾರ್ಯಾರು ಸಿದ್ಧವಾಗಿ ಯಾರ್ಯಾರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡ್ತಕ್ಕಂಥವ್ರಾಗಿದ್ದಾರ, ಅದು ಯೇಸು ಕ್ರಿಸ್ತನ ರಕ್ತವನ್ನು ಸೂಚಿಸುವಂತದ್ದು 1 ಕೊರಿಂಥ 5:7 ನಾವು ನೋಡ್ತೇವೆ, ಹೌದಲ್ಲ? ಆತನೇ ಪಸ್ಕ ಹಬ್ಬದ ಕುರಿಯಾಗಿ ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾಗಿದ್ದಾನೆ. ಇದನ್ನ ಸ್ನಾನಿಕನಂತ ಯೋಹಾನನು ಕೂಡ ಹೇಳ್ತಾನೆ, ಹೌದಲ್ಲ? ಸೊ ಇದರ ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡ್ತಾರೆ ಅವ್ರಿಗೆ ರಕ್ಷಣೆ ಆಗ್ತದೆ. ಯಾರ್ಯಾರು ಯೇಸು ಕ್ರಿಸ್ತನ ರಕ್ತವನ್ನ ಅಂಗೀಕಾರ ಮಾಡುವುದಿಲ್ಲ, ಅದು ಏನಾಗ್ತದೆ, ಅದು ಸಂಹಾರ ಆಗ್ತಾರೆ. ಸೊ ಈ ಒಂದು ವಿಚಾರವನ್ನ 14ನೇ ದಿವಸದಲ್ಲಿ, ಆಮೇಲೆ ಹುಳಿ ಇಲ್ಲದ ರೊಟ್ಟಿಗಳನ್ನ ತಿನ್ಬೇಕು. ಅದು ಪಾಪವೆಂಬಂತದ್ದು ಇರಬಾರದು. ನೋಡಿ, ಈ ವಸಂತ ಕಾಲದಲ್ಲಿ ಇರ್ತಕ್ಕಂಥ ಈ 4 ಹಬ್ಬಗಳು, ಮೊದಲನೇದು ಪಸ್ಕ ಹಬ್ಬ, 2ನೇದು ಹುಳಿ ಇಲ್ಲದ ರೊಟ್ಟಿ ಹಬ್ಬ, 3ನೇದು ಯಾವ ಹಬ್ಬ? ಪ್ರಥಮ ಸುಗ್ಗಿ ಹಬ್ಬ ಅಂತ ಹೇಳ್ತೇವೆ. ಆಮೇಲೆ ಅಲ್ಲಿಂದ 50 ದಿನಗಳಾದ ಮೇಲೆ ಇನ್ನೊಂದು ಹಬ್ಬ ಏನಂತ ಹೇಳಿದ್ರೆ ಅದು ಪೆಂತೆಕೋಸ್ತ್ ಹಬ್ಬ, ಹಾರ್ವೆಸ್ಟ್ ಇಯರ್ಸ್. ನೋಡಿ, ಇಲ್ಲಿ ಫಸ್ಟ್ ಫ್ರೂಟ್ಸ್ ಅಂತ ಫಸ್ಟ್ ಫ್ರೂಟ್ಸ್ ಹಬ್ಬ ಆದ್ಮೇಲೆ, ಪ್ರಥಮ ಫಲದ ಹಬ್ಬ ಆದ್ಮೇಲೆ 50 ದಿನಗಳಾದ್ಮೇಲೆ ಅಲ್ಲಿ ಏನಂತ ಹೇಳ್ತೀವಿ, ಅದು ಸುಗ್ಗಿಯ ಕಾಲ ಅಂತ ಹೇಳ್ತೀವಿ. ಅದು ಪೆಂಟೆಕಾಸ್ಟ್. ಅದಕ್ಕೆ ತಾನೇ ಪೆಂಟೆ ಅಂತಂದ್ರೆ 50 ದಿನಗಳಾದ ನಂತರ ಇರ್ತಕ್ಕಂಥ ಹಬ್ಬ. ಈ ವಸಂತ ಕಾಲದಲ್ಲಿ ಇರ್ತಕ್ಕಂಥ ಈ 4 ಹಬ್ಬಗಳು ಮೊದಲನೇ ಭಾಗದಲ್ಲಿ ಇರ್ತದೆ. ಕೊನೆ ಇನ್ನೊಂದು 3 ಹಬ್ಬಗಳು ಈ ಶರತ್ ಕಾಲದಲ್ಲಿ, ಅದು ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ ಇರ್ತಕ್ಕಂಥ 3 ಹಬ್ಬಗಳಿವೆ. ಸೊ ಇದರ ವಿಚಾರದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಕಲಿಯುವಂತಾಗ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಇದಕ್ಕೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಧನ್ಯವಾದಗಳು ಬೋಧಕರೇ, ಈ ದಿನದ ಪಾಠವನ್ನ ಉತ್ತಮವಾಗಿ ನಡೆಸ್ಕೊಟ್ಟಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ಪಾಠದ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳುವುದಕ್ಕೆ ಸಮಯವಿದೆ. ಹಂಚಿಕೊಳ್ಳಕ್ಕೆ ಇಷ್ಟಪಟ್ಟವರು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ, ಅಥವಾ ಪ್ರಶ್ನೆಗಳಿದ್ರೆ ಕೇಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈಗ ನಾವು ಯಾವ ಮಂತ್ ನ ಫಾಲೋ ಮಾಡ್ಬೇಕು ಪಾಸ್ಟರ್? ಯಾವ್ದಂದ್ರೆ ಈಗ ನಾವು ಯಾವ ತಿಂಗಳುಗಳನ್ನ ಫಾಲೋ ಮಾಡ್ಬೇಕು? ಮೊದಲನೇ ತಿಂಗಳು ಈಗ ನಾವ್ ಯಾವ ತಿಂಗಳಲ್ಲಿ ಇದೀವಿ ಪಾಸ್ಟರ್? ಇವಾಗ ನಾವು ಕಾಲ ಬಂದು ಇವತ್ತಿನ ಈ ತಿಂಗಳು ಅಂತೀರಾ? ಹೌದು ಪಾಸ್ಟರ್, ಜುಲೈ. ಈ ಜುಲೈ ಬಂದು ಇವಾಗ ಏನಂತ ಹೇಳಿದ್ರೆ ಇದು ಇವಾಗ ಇನ್ನೇನು ಇದು 3ನೇ ತಿಂಗಳು ಅನ್ನೋ ಲೆಕ್ಕದಲ್ಲಿ ಬರ್ತದೆ. 3ನೇ ತಿಂಗಳು 4ನೇ ತಿಂಗಳಲ್ಲಿ. ಯಾಕಂತ ಹೇಳಿದ್ರೆ ಇದು ಇಬ್ರಿಯರ ಕ್ಯಾಲೆಂಡರ್ದಲ್ಲಿ ಈಗ ಮಾರ್ಚ್ ಎಂಡ್ ಅಲ್ಲಿ, ಏಪ್ರಿಲ್ ಬಿಗಿನಿಂಗ್ ಅಲ್ಲಿ ನೋಡಿ. ಅದಕ್ಕೆ ನಾವು ಪಸ್ಕ ಹಬ್ಬವನ್ನು ಆಚರಣೆ ಮಾಡೋದಲ್ಲ. ಯಾಕಂತ ಹೇಳಿದ್ರೆ ಅದು ಇಡೀ ವರ್ಷಕ್ಕೆ ಒಂದೇ, ಅದು 5 ವರ್ಷಕ್ಕಿನ 4 ವರ್ಷಕ್ಕೆ ಒಂದ್ಸಾರಿ ಬರ್ತದೆ. ಇಸ್ರಾಯೇಲ್ ಹೊರಟಿದ್ದು ಯಾವ ಕಾಲ ಸಂದರ್ಭ ಹೇಳಿ? ಮಧ್ಯರಾತ್ರಿ. ಸೊ ಅವಾಗ ಹುಣ್ಣಿಮೆಯ ಕಾಲ.
ಅಮಾವಾಸ್ಯೆ ಹೋಗಿ ಅಮಾವಾಸ್ಯೆ ಬಂದು ನೀವು ನೋಡಿರ್ಬೇಕು, ಇದು ಚಂದ್ರಮಾನ ಯುಗಾದಿ ಅಂತ ಹೇಳ್ತೀವಿ ನೋಡಿ. ಚಂದ್ರಮಾನದ ಯುಗಾದಿ ಬಂದು ಅದು ಹೊಸ ವರ್ಷ ಅವರಿಗೆ. ಹೊಸ ವರ್ಷ ಅದು ಪ್ರಾರಂಭ ಹಿಬ್ರಿಯರ ಪ್ರಕಾರವಾಗಿ. ನಾವು ಫಾಲೋ ಮಾಡ್ತಾ ಇರೋದು ಈ ಕ್ಯಾಲೆಂಡರ್ ಬಂದು ಇಂಗ್ಲಿಷ್ ಕ್ಯಾಲೆಂಡರ್. ಈಗ ನಾನು ಹೇಳ್ತಾ ಇರೋದು ಬಂದು ಅಬೀಬ್ ಅಥವಾ ನಿಸಾನ್ ಬಂದು ಮೊದಲನೇ ತಿಂಗಳಾಗಿರ್ಬೇಕು ಅಂತ ಹೇಳಿದ್ದು ಅಲ್ಲೇ ನಿಮ್ಮ 12ನೇ ಅಧ್ಯಾಯದಲ್ಲಿ ಇದೆ ನೋಡಿ, ಚೈತ್ರ ಮಾಸದ ಅಂತ ಹೇಳುತ್ತೆ ನೋಡಿ. ಹೌದು. ಸೊ ಚೈತ್ರ ಮಾಸ ಬಂದು ಅದು ಎರಡು ಪದಗಳಿದೆ, ಒಂದು ಅಬೀಬ್ ಅಥವಾ ನಿಸಾನ್ ಅಂತ ಹೇಳುತ್ತೆ ಹಿಬ್ರಿಯರ ಇದರಲ್ಲಿ. ಇವಾಗ ನಮ್ಮ ಕನ್ನಡ ಇದರಲ್ಲಿ ಚೈತ್ರ ಮಾಸ. ಅದೇ ಬೈಬಲ್ ಅಲ್ಲಿ ಹೇಳುವಂತ ಕನ್ನಡ ಇದನ್ನೇನೆ ಇಲ್ಲಿ ಚೈತ್ರ ವೈಶಾಖ ಬಳಸೋದು. ಆ ತಿಂಗಳುಗಳ ಹೆಸರು ಸತ್ಯವೇದದಲ್ಲಿ ಇದಾವೆ. ಅಶ್ವೀಜ, ಓಕೆ. ಸೊ ಪದಗಳೆಲ್ಲ ಇದೆ. ಫಾಲ್ಗುಣ ಮಾಸ. ಸೊ ಅವು 12 ತಿಂಗಳುಗಳ ಹೆಸರು ಕೂಡ ಅಲ್ಲಿ 2 ತಿಂಗಳ ಹೆಸರು ಇಲ್ಲ, ಒಟ್ಟು 10 ತಿಂಗಳುಗಳ ಹೆಸರುಗಳು ಇದಾವೆ ಸತ್ಯವೇದದಲ್ಲಿ. ಸೊ ಇದು ಪ್ರಾರಂಭ ಆಗ್ತಕ್ಕಂಥದ್ದು ಈಗ ನಮ್ಗೆ ಇದು ಇಂಗ್ಲಿಷ್ ಕ್ಯಾಲೆಂಡರ್. ಈಗ ನಾವು ನಾವು ಇಂಗ್ಲಿಷ್ ಕ್ಯಾಲೆಂಡರ್ ಫಾಲೋ ಮಾಡ್ಬೇಕಾ? ನೀವು ಯಾವ್ದು ಫಾಲೋ ಮಾಡ್ತೀರಿ ಅದ ನಿಮಗ್ ಬಿಟ್ಟಿದ್ದು, ನಾನು ಹೇಳಕ್ ಹೋಗಲ್ಲ. ಅಂದ್ರೆ ಇವಾಗ ನಾವು ಫಾಲೋ ಮಾಡ್ತಾ ಇರೋದು ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ. ಈಗ ನಾನು ಮೊದಲು ಹೇಳಿದ್ದೇನು, ಮೊದಲು 4 ಹಬ್ಬಗಳು ಏನದು ವಸಂತ ಕಾಲದಲ್ಲಿ ಇರ್ತಕ್ಕಂಥ ಹಬ್ಬಗಳು. ಮೊದಲನೇದು ಪಸ್ಕ ಹಬ್ಬ, ಆಮೇಲೆ ಹುಳಿ ಇಲ್ಲದ ರೊಟ್ಟಿ ಹಬ್ಬ, ಮೂರನೇದು ಒಂದು ಫಸ್ಟ್ ಫ್ರೂಟ್ಸ್, ಆಮೇಲೆ ಪೆಂಟೆಕಾಸ್ಟ್. ಈ 4 ಹಬ್ಬಗಳು ಒಂದೇ ವಸಂತ ಕಾಲದಲ್ಲಿ ಇರ್ತಕ್ಕಂಥದ್ದು. ಇನ್ನ 3 ಹಬ್ಬಗಳು ಬಂದು ಶರತ್ ಕಾಲದ ಹಬ್ಬಗಳು ಅಂತ ಹೇಳ್ತೇವೆ, ಆಟಮ್. ಓಕೆ ಪಾಸ್ಟರ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆ ಹೇಳಿ ಸರ್. ಇದು ಹುಳಿ ಇಲ್ಲದ ರೊಟ್ಟಿ ಏನಿದೆ ಅಲ್ಲ ಸರ್, ಇದು ಇಂದಿಗೂ ಆಚರಣೆಯಲ್ಲಿ ಇದೆಯಾ ಸರ್, ಅಥವಾ ಇದನ್ನು ಕ್ರಿಸ್ತನು ಸಿಲುಬೆದಲ್ಲಿ ತೆಗೆದು ಬಿಟ್ಟನ ಸರ್? ಪಸ್ಕ ಹಬ್ಬದ ಆಚರಣೆ. ಕೆಲವೊಂದು ಹಬ್ಬಗಳನ್ನ ನಾವು ಇವಾಗ ಅದನ್ನ ನಾವು ಮುಂದುವರಿಸಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇದು ಯೇಸು ಕ್ರಿಸ್ತನ ಬರೋಣದ ತನಕ ಮಾತ್ರ ಇಸ್ರಾಯೇಲರಿಗೆ ಕೊಡಲ್ಪಟ್ಟಂತ ಒಂದು ವಿಧಿರೂಪದ ಆಜ್ಞೆ ಆಗಿತ್ತು. ಮತ್ತು ಯೇಸು ಕ್ರಿಸ್ತನ ಕುರಿತಾಗಿ ಆತನ ಶಿಲುಬೆಯ ಮೇಲಣ ಮರಣ ಪುನರುತ್ಥಾನಕ್ಕೆ ಸಾಂಕೇತಿಕವಾಗಿ ಕೊಡಲ್ಪಟ್ಟಿತ್ತು ಪಸ್ಕದ ಹಬ್ಬ, ಪಸ್ಕದ ಕುರಿ ಎಂಬುದಾಗಿ ಹೇಳುವಾಗ. ಸೊ ಅದು ಆ ಒಂದು ವ್ಯವಸ್ಥೆ ನಿಂತು ಹೋಯಿತು. ಆದ್ರಿಂದ ಈಗ ನಾವು ಅದನ್ನ ಆಚರಿಸ್ತಾ ಇದ್ದೀವಿ. ಆದ್ರೆ ಅನೇಕ ಡೇವಿಡ್ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಒಂದು ಹೇಳ್ಬಿಡ್ತೀನಿ ನಾನು. ಏನಾಗಿದೆ ಅಂತ ಹೇಳಿದ್ರೆ, ಈ ಕ್ಯಾಲೆಂಡರ್, ಹೀಬ್ರೂ ಕ್ಯಾಲೆಂಡರ್ ನಲ್ಲಿ ಇರತಕ್ಕಂಥ ಮೊದಲು 4 ಹಬ್ಬಗಳು ಏನಿದಾವಲ್ಲ, ಅದನ್ನ ನಾವು ಆಚರಣೆ ಮಾಡೋದಿಲ್ಲ. ಹೌದಂತೀರಿ? ಯಾಕಂದ್ರೆ ಅವೆಲ್ಲವೂ ಕೂಡ ಸಾಂಕೇತಿಕವಾಗಿರ್ತಕ್ಕಂಥ ಹಬ್ಬಗಳಾಗಿದ್ವು. ಎಲ್ಲವೂ ಕೂಡ ಇನ್ನು ಉಳಿದಂತ 3 ಹಬ್ಬಗಳು ಕೂಡ ಹಾಗೇನೆ. ದೇ ಆರ್ ಆಲ್ ರಿಫ್ಲೆಕ್ಟಿಂಗ್ ಟು they were type, but it all met its anti-type. ಅಂದ್ರೆ ಅಲ್ಲಿ ನಡೆದಂತದ್ದಾಗಿತ್ತು, ಆದ್ರೆ ಅದು ಯೇಸು ಕ್ರಿಸ್ತನ ಸಂದರ್ಭಕ್ಕೆ ಅದು ಮುಗಿದೋಯ್ತು. ಆದ್ರೆ ಇವತ್ತು ನಾವು ಕಮ್ಯೂನಿಯನ್ ಉಪಯೋಗಿಸ್ತಕ್ಕಂಥದ್ದು, ಈಗ ನಿಮಗೆ ಪ್ರಶ್ನೆ ಇರ್ಬೋದು, ಅದು ಹೌದಲ್ಲ, ಯಾಕೆ ಕಮ್ಯೂನಿಯನ್ ಹುಳಿ ಇಲ್ಲದ ರೊಟ್ಟಿಯನ್ನ ಉಪಯೋಗಿಸ್ತಾ ಇದ್ದೀವಿ ಅದು ನಿಮಗೆ ಪ್ರಶ್ನೆ ಇರ್ಬೋದು. ಎಸ್, ಅರ್ಥ ಆಯ್ತು. ಸೊ ಸ್ವಾಮಿ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಯೇಸು ಕ್ರಿಸ್ತನ ಬರೋಣದ ತನಕ ಪೌಲನು ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾನೆ. ಇದನ್ನ ನಾನು ಇನ್ನೊಂದು ಸಾರಿ ನಿಮ್ಮ ಜೊತೆ ಪರಲೋಕದಲ್ಲಿ ಸೇರುವ ತನಕ ನೀವು ಈ ಹಬ್ಬವನ್ನ ಅಥವಾ ಈ ಕಮ್ಯೂನಿಯನ್ ಇದನ್ನ ನೀವು ಆಚರಣೆ ಮಾಡ್ಕೊಂಡು ಹೋಗ್ಬೇಕು. ಕರ್ತನ ಬರೋಣದ ತನಕ ಇದನ್ನ ಮಾಡ್ಕೊಂಡು ಹೋಗ್ರಿ. ಅಲ್ಲಿ ಶಿಷ್ಯರ ಜೊತೆನಲ್ಲಿ ಸ್ವಾಮಿ ಏನ್ ಮಾಡಿದನು, ಆ ಹುಳಿ ಇಲ್ಲದ ರೊಟ್ಟಿಯನ್ನ ತಗೊಂಡನು, ದ್ರಾಕ್ಷ ರಸವನ್ನ
ಕುಡಿದನು. ಸೊ ಅದೇ ರೀತಿಯಾಗಿ ಆತನು ಕಾಲುಗಳನ್ನು, ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದನು. ಇವುಗಳನ್ನ ನಾವು ಸ್ವಾಮಿ ಏನು ಮಾದರಿಯನ್ನ ತೋರಿಸಿದ್ದಾನೋ ಅದನ್ನ ನಾವು ಇವತ್ತಿಗೂ ಕೂಡ ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಆ ಹುಳಿ ಇಲ್ಲದ ರೊಟ್ಟಿ ಅಲ್ಲಿ ನೀವು ಹೇಳ್ತಿದ್ರಲ್ಲ, ಇಲ್ಲಿ ಅದು ವರ್ಷಕ್ಕೊಂದಾವರ್ತಿ ಇತ್ತು ಅಷ್ಟೇ. ಸೊ ದಟ್ ವಾಸ್ ಪರ್ಟೈನಿಂಗ್ ಟು ದಿ ಪಸ್ಕ ಹಬ್ಬದ ನಂತರ ಮಾರನೇ ದಿನ ಇರ್ತಿತ್ತು. ಅದು 7 ದಿನ ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ಬೇಕಾಗಿತ್ತು ಅವರು. ಸೊ ಅದಕ್ಕೂ ಇದಕ್ಕೂ ಬೇರೆನೆ ವ್ಯತ್ಯಾಸಗಳಿದೆ. ದಟ್ ಹ್ಯಾಸ್ ನೋ ಕನೆಕ್ಷನ್ ವಿತ್ ದಿಸ್. ಈ ಕಮ್ಯುನಿಯನ್ಗೂ ಅದಕ್ಕೆ ಸಂಬಂಧ ಇಲ್ಲ. ಇದು 1 ಕೊರಿಂಥಿ 5ನೇ ಅಧ್ಯಾಯ 7 ವಚನದಲ್ಲಿ ಹೇಳಕತ್ತಲ್ಲ ಸರ್, ಹಾಗಾಗಿ ಕೇಳಿದೆ ಸರ್. ಖಂಡಿತ ಅದನ್ನೇ, ಅದು ಫುಲ್ಫಿಲ್ಮೆಂಟ್ ಆಯ್ತು ಅಲ್ಲಿಗೆ. 1 ಪೇತ್ರ 1ನೇ ಅಧ್ಯಾಯ 19-20 ಕೂಡ ಹೋಲಿಕೆ ಮಾಡಿ ನೋಡು. ಸೇಮ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ರಾಜು ಅವರೇ, ಧನ್ಯವಾದಗಳು. ಉತ್ತಮವಾದಂತಹ ಮತ್ತು ಆರೋಗ್ಯಕರವಾದಂತಹ ಚರ್ಚೆಗಾಗಿ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತೇನೆ. ಆ ಪಾಠಗಳ ಒಳಗಿನ ಗೂಢಾರ್ಥಗಳನ್ನ, ಅನೇಕ ವಿಷಯಗಳನ್ನ ಕಲಿಯೋದಕ್ಕೆ ಇದು ಒಳ್ಳೆಯ ಸಮಯ. ಅನೇಕ ಸಾರಿ ನಮಗೆ ಪ್ರಶ್ನೆಗಳು ಇರ್ತವೆ, ಕೆಲವು ಸಾರಿ ಕೇಳಕ್ ಆಗೋದಿಲ್ಲ, ಕೆಲವು ಸಾರಿ ಕೇಳ್ಬೇಕಂತಂದ್ರೆ ಸರಿಯಾದ ಉತ್ತರಗಳು ಸಿಕ್ಕಿರೋದಿಲ್ಲ. ಹೀಗಾಗಿ ಒಂದಲ್ಲ ಒಂದು ಸಮಯದಲ್ಲಿ ತಿಳಿದುಕೊಳ್ಳಲು ಆಸಕ್ತಿ ಇರುವಂತವ್ರಿಗೆ ಈ ಒಂದು ಚರ್ಚೆ ಸಮಯ ಬಹಳ ಉತ್ತಮವಾದದ್ದು. ಅದನ್ನ ಆರೋಗ್ಯಕರವಾಗಿ ನಾವು ಕಲಿಯುವಾಗ ದೇವರಾತ್ಮನು ನಮ್ಮೆಲ್ಲರಿಗೂ ಉತ್ತಮವಾದಂತಹ ಸಲಹೆಗಳನ್ನ, ಮಾರ್ಗದರ್ಶನಗಳನ್ನ, ಮಾಹಿತಿಗಳನ್ನ ದೇವ ಸೇವಕರ ಮುಖಾಂತರವಾಗಿ ಕೊಡುವಂತವರಾಗಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮುಂದಿನ ಭಾಗವನ್ನ ನಾಳೆ ಪ್ರಸನ್ನ ಅವರು ಮುಂದುವರಿಸ್ತಾರೆ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಬೇಕೆಂದಾಗಿ ಕೇಳ್ಕೊಳ್ತೇನೆ. ಹೇಳಿ. ಪ್ರಿಸಾರೋಗಾಗಿ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ. ಓಕೆ, ಪ್ರಿಸಾರೋಗಾಗಿ ಮತ್ತು ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು. ಅವನ್ ಸ್ವಲ್ಪ ತುಂಟ, ಅವನಿಗೆ ಸರಿಯಾಗಿ ವಿದ್ಯೆ, ಒಳ್ಳೆ ಬುದ್ಧಿ ಬರ್ಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊತಾರೆ. ಸರ್, ನಮ್ ಕುಟುಂಬಕ್ಕೋಸ್ಕರ, ನಮ್ಮ ಯಜಮಾನ್ರಿಗೋಸ್ಕರ ಪ್ರಾರ್ಥನೆ. ಓಕೆ, ಸಹೋದರ ಮುನೀಶ್ ಅವ್ರಿಗಾಗಿ, ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಮಧ್ಯದಲ್ಲಿ ಹಿರಿಯರಾದಂತ ಯಶವಂತ್ ಅಂಬಲ್ ಸರ್ ಇದ್ದಾರೆ, ಅವರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಮತ್ತೆ ನಮ್ಮ ಮನೆಗೆ ಪ್ರಾರ್ಥನೆ ಮಾಡಿ ಸರ್. ಸಹೋದರ KP ರವಿ ಅವರ ಮನೆಗಾಗಿ ಪ್ರಾರ್ಥನೆ ಮಾಡೋಣ. ಬೋಧಕರ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಬೆಳಗಿನಿಂದ ಇಲ್ಲಿವರೆಗೆ ನಮ್ಮೆಲ್ಲರನ್ನ ನೀನು ಅದ್ಭುತವಾಗಿ ನಡೆಸಿ, ಕಾಯ್ದು ಕಾಪಾಡಿ, ಎಲ್ಲ ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ, ತಿರುಗಾ ಈ ಸಾಯಂಕಾಲದಲ್ಲಿ ಈ ಸಬ್ಬತ್ ಶಾಲೆ ಪಾಠದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರಿಗೂ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುವರಾಗಿದ್ದೇವೆ ಕರ್ತನೆ. ಹೌದು ಸ್ವಾಮಿ, ತ್ರೈಮಾಸಿಕದಲ್ಲಿ ಈ ವಾರದಲ್ಲಿ ನಾವು ಕಲಿಯುವಂತ ಪಸ್ಕ ಹಬ್ಬದ ಒಂದು ವಿಷಯವನ್ನು ನಾವು ಕಲೀಲಿಕ್ಕೆ ಹೋಗುವಾಗ ಸ್ವಾಮಿ, ಹೆಚ್ಚಾಗಿ ಅದನ್ನು ತಿಳಿದುಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ, ಅದರ ಪ್ರಕಾರ ನಡೆಯಬೇಕಾಗಿದೆ. ಅಂತ ಒಂದು ಜ್ಞಾನವನ್ನ, ತಿಳುವಳಿಕೆಯನ್ನ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರ, ವಿಶೇಷವಾಗಿ ಈ ಸಮಯದಲ್ಲಿ ಅನೇಕರು ಪ್ರಾರ್ಥನೆ ಮಾಡಿ ನಮಗೋಸ್ಕರ ಅಂತ ಹೇಳಿ ಕೇಳಿಕೊಂಡಿರ್ತಕ್ಕಂಥ ಮಕ್ಕಳ ಹೆಸರುಗಳನ್ನ ನೀನು ಬಲವನಾಗಿದ್ದಿ ಸ್ವಾಮಿ. KP ರವರಿಗೂ
ರವಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸ್ವಾಮಿ. ಅವರ ಬೇಡಿಕೆಗಳನ್ನ ನೀನು ಬಲ್ಲವನಾಗಿದ್ದಿ, ಅವರಿಗೆ ಬೇಕಾದಂತ ಆಶೀರ್ವಾದಗಳನ್ನು ಕೂಡ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಆ ಕುಟುಂಬವನ್ನು ವಿಶೇಷವಾಗಿ ನೀನು ಆಶೀರ್ವದಿಸು. ಅವರ ಕುಂದು ಕೊರತೆಗಳನ್ನ, ಅವರ ಎಲ್ಲಾ ತೊಂದರೆಗಳಿಂದ, ಅವರ ನೋವುಗಳಿಂದ ನೀನು ಬಿಡುಗಡೆ ಮಾಡಿ ಸ್ವಾಮಿ, ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತ ಒಂದು ಭಾಗ್ಯವನ್ನ ಆ ಕುಟುಂಬಕ್ಕೆ ನೀನು ಮಾಡಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಡೇವಿಡ್ ರಾಜೂರ್ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಅವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಡೆಯುವಾಗ ಯಾವ ಸೈತಾನನ ಶೋಧನೆ ಕೂಡ ಅವರ ಕುಟುಂಬದಲ್ಲಿ ಬಾರದಂತೆ ನೀನೇ ಅವರನ್ನ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಲೋಕೇಶ್ ಅವರು, ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಅವರು ಕೂಡ ಸ್ವಾಮಿ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಕೇಳುವಾಗ ಸ್ವಾಮಿ ಅದನ್ನೆಲ್ಲವನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರ ಕುಂದು ಕೊರತೆಗಳನ್ನ ಬಲ್ಲವನಾಗಿದ್ದಿ, ಅವರ ನೋವುಗಳನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ನೀನೇ ಆ ಕುಟುಂಬವನ್ನು ಆಶೀರ್ವದಿಸು. ಕುಟುಂಬಕ್ಕೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಸ್ವಾಮಿ ಯಾವ ಚಿಂತೆ, ಯಾವ ಆಲೋಚನೆ ಮಾಡದೆ ಎಲ್ಲಾ ಚಿಂತಾ ಭಾರಗಳನ್ನ ನಿನ್ನ ಮೇಲೆ ಹಾಕಿ ಅವರು ಜೀವಿಸುವ ಹಾಗೆ ನೀನು ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಮಂಜುನಾಥ್ ಅವರ ಕುಟುಂಬಕ್ಕೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸ್ವಾಮಿ. ಅವರನ್ನು ಕೂಡ ನೀನು ಆಶೀರ್ವದಿಸು. ಅವರ ಬೇಡಿಕೆಗಳನ್ನ ನೀನು ತಿಳಿದವನಾಗಿದ್ದಿ, ಅವರಿಗೆ ಹೇರಳವಾದಂತ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಸ್ವಾಮಿ ಯಾವುದಕ್ಕೂ ಭಯಪಡದೆ, ಹೌದು ನಮ್ಮ ದೇವರಿದ್ದಾರೆ, ನಮ್ಮನ್ನ ನಡೆಸ್ತಾರೆ, ನಮ್ಮ ಕುಟುಂಬದ ಜೊತೆಯಲ್ಲಿ ಇದ್ದಾರೆ ಅನ್ನುವಂತ ತಿಳುವಳಿಕೆ ಅವರಿಗೆ ಬರುವ ಹಾಗೆ ನೀನು ಅವರಿಗೆ ಸಹಾಯ ಮಾಡು. ಇನ್ನು ವಿಶೇಷವಾಗಿ ಮಿಸಸ್ ಸರೋಜಾ ಪಾಲ್ರಾಜ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸ್ವಾಮಿ. ಅವರನ್ನು ಆಶೀರ್ವದಿಸು ಸ್ವಾಮಿ. ಅವರಿಗೆ ಒಳ್ಳೆ ಆರೋಗ್ಯವನ್ನ ಕೊಡುತ್ತಾ ಬಂದದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇನ್ನು ಯಾವುದಾದ್ರೂ ತೊಂದರೆಗಳಿದ್ದಂತಹ ಪಕ್ಷದಲ್ಲಿ ಕರ್ತನೆ ನಿನ್ನ ಅಮೂಲ್ಯವಾದ ಹಸ್ತವನ್ನ ಅವರ ಮೇಲೆ ಚಾಚಿ ಆ ಕುಟುಂಬವನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ವರಲಕ್ಷ್ಮಿ ಅವರ ಕುಟುಂಬಕ್ಕೋಸ್ಕರ ಬೇಡಿಕೊಳ್ಳುವರಾಗಿದ್ದೇವೆ ಸ್ವಾಮಿ. ಕರ್ತನೆ ಅವರು ಕೂಡ ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳುವಾಗ ಸ್ವಾಮಿ ಆ ಸ್ವರವನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರ ಬೇಡಿಕೆಗಳನ್ನ ನೀನು ತಿಳಿದವನಾಗಿದ್ದಿ ಕರ್ತನೆ. ಆ ಮಗಳನ್ನ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಅವರ ಕುಟುಂಬದಲ್ಲಿ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಕರ್ತನೆ, ಅವರು ಯಾವುದಕ್ಕೂ ಭಯಪಡದೆ, ಯಾವುದಕ್ಕೂ ಅಂಜದೆ, ಹೌದು ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ, ನಮ್ಮನ್ನ ನಡೆಸ್ತಾರೆ ಅನ್ನುವಂತ ಒಂದು ತಿಳುವಳಿಕೆಯಲ್ಲಿ ಜೀವಿಸುವ ಹಾಗೆ ನೀನೇ ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಗ್ರೇಸಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸ್ವಾಮಿ. ಅವರನ್ನು ಕೂಡ ನೀನು ಆಶೀರ್ವದಿಸು. ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಪ್ರತಿನಿತ್ಯವೂ, ಪ್ರತಿ ಸಾಯಂಕಾಲದಲ್ಲಿ, ಪ್ರತಿ ಬೆಳಗಿನ ಜಾವದಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಕೇಳುವಾಗ ನಿನ್ನ ಪವಿತ್ರಾತ್ಮನ ಬಲವನ್ನು ಅವರ ಮೇಲೆ ಸುರಿಸಿ ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಕೂಡಿ ಬಂದಿರತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ಕೂಡ ಆಶೀರ್ವದಿಸು ಸ್ವಾಮಿ. ನಮ್ಮ ಬಲಹೀನತೆಗಳನ್ನ, ನಮ್ಮ ಎಲ್ಲಾ ನೋವುಗಳನ್ನ, ನಮ್ಮ ಎಲ್ಲಾ ಕಾಯಿಲೆಗಳನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ವೈದ್ಯರಲ್ಲಿ ವೈದ್ಯನು ನೀನು ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತವನ್ನ ಪ್ರತಿ ಒಬ್ಬೊಬ್ಬರ ಮೇಲೆ ಚಾಚಿ ಅವರಲ್ಲಿರ್ತಕ್ಕಂಥ ಎಲ್ಲ ನೋವುಗಳಿಂದ, ಎಲ್ಲ ಕಾಯಿಲೆಗಳಿಂದ ಬಿಡುಗಡೆ ಮಾಡಿ ಕರ್ತನೆ, ಅವರು ಯಾವಾಗಲೂ ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತ ಒಂದು ಭಾಗ್ಯವನ್ನ ಪ್ರತಿ ಒಬ್ಬೊಬ್ಬರಿಗೆ ನೀನು ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ, ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು,
ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತಹ ದೇವ ಮಂದೆಯ ಸಂಗಡ, ಪ್ರತಿಯೊಂದು ಕುಟುಂಬದ ಸಂಗಡ, ಬಂಧು ಬಳಗದವರ ಸಂಗಡ, ಹಾಗೂ ಸ್ವಾಮಿ ಈ ಕೂಟದಲ್ಲಿ ಭಾಗವಹಿಸಿದ ಎಲ್ಲರ ಸಂಗಡ, ಸ್ವಾಮಿ ಪ್ರಾರ್ಥನೆ ಮಾಡಿದಂತ ಹಿರಿಯರ ಸಂಗಡ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿಯರ ಸಂಗಡ, ಹಾಗೂ ಬೋಧನೆ ಮಾಡಿದಂತ ಬೋಧಕರ ಸಂಗಡ, ಕರ್ತನೆ ನಮ್ಮೆಲ್ಲರ ಸಂಗಡ, ವಿಶೇಷವಾಗಿ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರು ಕರ್ತನೆ. ಆಮೇನ್. ಧನ್ಯವಾದಗಳು. Thank you so much for the prayer, Anna. Thanks, Amma. God bless you. Thank you. God bless you. Thank you, Anna. ಥ್ಯಾಂಕ್ ಯು. ಧನ್ಯವಾದ ಬೋಧಕರೇ, ಎಲ್ಲ ಪ್ರಾರ್ಥನೆ ಮಾಡಿದ್ರು. ಬೋಧಕರಿಗೂ ಧನ್ಯವಾದ. ಧನ್ಯವಾದ ಮತ್ತು ಶುಭರಾತ್ರಿ.